ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಕೃಷ್ಣವೇಣಿ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಕೃಷ್ಣವೇಣಿ. ಇದು ಬಂದು ನಂದು ಬುಧವಾರದು ಬ್ಲಾಗ್ ಇದು. ಇನ್ನೊಂದೇನಂದ್ರೆ ಇದು ನನ್ನ ಲಾಂಗ್ ವಿಡಿಯೋಗೆ ಫಸ್ಟ್ ವಾಯ್ಸ್ ಓವರು, ಯಾಕಂದ್ರೆ ಸ್ವಲ್ಪ ಭಯ ಆಗ್ತಾ ಇದೆ. ಅದರಿಂದ ಇನ್ನೊಂದು ಏನಂದ್ರೆ ಇವತ್ತು ಗ್ರಹಣ ಮುಗ್ದಿದ್ಮೇಲೆ ನಾನು ಬೆಳಗ್ಗೆ ಎದ್ದು ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ. ಯಾಕಂದ್ರೆ ನಾನು ನೈಟ್ ಮಾಡಕ್ ಆಗ್ಲಿಲ್ಲ, ನಮ್ಮ ಯಜಮಾನ್ರಿಗೆ ಕೆಲಸ ಇರುತ್ತೆ. ಅವರು ಮನೆಯಲ್ಲೇ ಆಫೀಸ್ ಕೆಲಸ ಮಾಡ್ತಾ ಇರ್ತಾರೆ. ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿದೀನಿ. ಅದಕ್ಕೆ ಫಸ್ಟ್ ನಾನು ಎದ್ದಿದ ತಕ್ಷಣ ಅಂದ್ರೆ ನೈಟೇ ನಾವು ಸ್ನಾನ ಎಲ್ಲ ಮಾಡ್ಕೊಂಡಿದೀವಿ, ಆದ್ರೆ ಮನೆ ಕ್ಲೀನ್ ಮಾತ್ರ ಮಾಡ್ಲಿಲ್ಲ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಕೆಲಸ ಮುಗಿಯೋಷ್ಟ್ರಲ್ಲಿ ತುಂಬಾ ಲೇಟ್ ಆಗುತ್ತೆ. ಅದರಿಂದ ಈಗ ನಾನು ನನ್ನ ಬೆಳಿಗ್ಗೆ ರೊಟೀನ್ ಏನಂದ್ರೆ ನಾನು ಫಸ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬಾಕಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸಿದ್ಮೇಲೆ ನಾನು ಬಿಸಿ ನೀರು ಕುಡಿಯೋದು ಅಭ್ಯಾಸ ಇದೆ. ಅದು ನಾವು ಬೆಳಗ್ಗೆನೆ ಬಿಸಿ ನೀರು ಕುಡಿಯೋದ್ರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಈಗ ಇದು ಬಂದು ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಸಾಮಾನು ಎಲ್ಲ ತೊಳ್ದಿದ್ದೀನಿ, ಗ್ರಹಣ ಇದೆಯಲ್ಲ ಅಂತ. ಇನ್ನೊಂದೇನಂದ್ರೆ ನಾನು ಪೂಜೆನೂ ಇವತ್ತೇ ಮಾಡ್ಕೋಬೇಕು ಅಂತ ಕಲಶ ಎಲ್ಲ ಇಟ್ಟಿದ್ದೀನಿ. ಇವತ್ತು ಅಂದ್ರೆ ಗ್ರಹಣ ಮುಗ್ದಿದ್ಮೇಲೆ ಪೂಜೆ ಸಾಮಾನೆಲ್ಲ ತೊಳಿಬೇಕು ಅಂತಾರಲ್ಲ, ಅದರಿಂದ ಇನ್ನೊಂದು ಇವತ್ತು ನಾನು ಸ್ವಲ್ಪ ಆಚೆ ಹೋಗ್ಬೇಕಾಯ್ತು. ಸ್ವಲ್ಪ ಕೆಲಸ ಇವತ್ತು ತುಂಬಾ ಅಂದ್ರೆ ತುಂಬಾ ಇದೆ. ಅದು ಏನಂದ್ರೆ ನಾವು ಮನೆ ಹುಡುಕ್ತಾ ಇದೀವಿ, ಮನೆ ಚೇಂಜ್ ಮಾಡ್ಬೇಕಂತ ಅನ್ಕೊಂತಾ ಇದೀವಿ. ನಮ್ಗೆ ಒಳ್ಳೆ ಮನೆ ಸಿಗ್ತಾ ಇಲ್ಲ, ಅದರಿಂದ ಈಗ ಅದು ಹುಡ್ಕೋಷ್ಟ್ರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತ. ಇನ್ನೊಂದು ಏನಂದ್ರೆ ಇವತ್ತು ಅಗರೆ ಜಾತ್ರೆ ನಡೀತಾ ಇದೆಯಲ್ಲ, ಇವತ್ತಿಗೆ ಮೂರನೇ 3-4 ದಿವಸ ಆಗಿರ್ಬೇಕು. ಅಷ್ಟೊಂದು ಐಡಿಯಾ ಇಲ್ಲ ನನ್ಗೆ. ನಾನು ಈ ಬ್ಲಾಗ್ ಅಲ್ಲಿ ಅಂದ್ರೆ ಜಾತ್ರೆದೂನು ನಾನು ಈ ಬ್ಲಾಗ್ ಅಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾವು ಮನೆ ನೋಡೋಣ ಅಂತ ಅಗ್ರ ಸುತ್ತಮುತ್ತಲೇ ನೋಡಿದ್ವಿ, ಆದ್ರೆ ಎಲ್ಲಿ ನಮ್ಗೆ ಅಂದ್ರೆ ನಮ್ ಬಜೆಟ್ ಅಲ್ಲಿ ಎಲ್ಲಿ ಸಿಗ್ಲಿಲ್ಲ. ಯಾಕಂದ್ರೆ ನಾವು ಲೀಸ್‌ಗೆ ಹಾಕೊಳ್ಳೋಣ ಅಂತ ನೋಡ್ತಾ ಇದೀವಿ. ಲೀಸ್‌ಗೆ ಮನೆಗಳು ತುಂಬಾ ಅಂದ್ರೆ ಕಡಿಮೆ ಇದೆ. ಬಾಡಿಗೆ ಮನೆಗಳು ತುಂಬಾ ಇದೆ. ಆದ್ರೆ ನಾವು ಲೀಸ್‌ಗೆ ಹಾಕೊಳ್ಳೋಣ ಅಂತ ನೋಡ್ತಾ ಇದೀವಿ. ಯಾಕಂದ್ರೆ ನಮ್ ಮಕ್ಳು ಇಬ್ರು ಕಾಲೇಜಲ್ಲಿ ಇದ್ದಾರೆ. ಈಗ ಅದ್ರಿಂದ ಈಗ ಅದು ನೋಡ್ತಾ ನೋಡ್ತಾ ನಾವು ಅಗ್ರಗೆ ಬಂದಿದೀವಿ. ಅದು ಶ್ರೀನಿವಾಸ ಟೆಂಪಲ್ ಹಿಂದ್ಗಡೆ. ನಾನು ಮುಂದಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಜಾತ್ರೆ ನಡೀತಾ ಇದೆಯಲ್ಲ ಅದರಿಂದ. ಈಗ ಇದು ಬಂದು ನಾನು 2 ದಿವಸ ಮುಂಚೆ ನಾನು ಅಂದ್ರೆ ದೇವರಿಗೆ ಪಲ್ಲಕ್ಕಿ ಸೇವೆ ಮಾಡ್ತಾ ಇದಾರಂದ್ರೆ ನಾನು ನಮ್ಮ ಯಜಮಾನ್ರು ಬಂದಿದೀವಿ. ಈ ಒಂದು ಕೆಲ್ಸ ಇತ್ತು, ಅದು ನೋಡ್ಕೊಂಡು ಹಂಗೆ ಇದು ಪಲ್ಲಕ್ಕಿ ಇದು ನೋಡ್ಕೊಳ್ಳೋಣ ಅಂತ ಬಂದಿದೀವಿ. ಆದ್ರೆ ನಮ್ಗೆ ದರ್ಶನ ಆಯ್ತು, ಆದ್ರೆ ತುಂಬಾ ಅಂದ್ರೆ ತುಂಬಾ ಜನಗಳು. ಇನ್ನೊಂದೇನಂದ್ರೆ ಆಗ್ರಾದಲ್ಲಿ ಇರೋರು ತುಂಬಾ ಜನ ಇದ್ರು. ಈಗ ಅದ್ರಿಂದ ನಾವು ಇನ್ನೊಂದ್ ಸತಿ ಬರೋಣ, ಜಾತ್ರೆಗ್ ಬರೋಣ ಅಂತ ಅನ್ಕೊಂಡು ಅವತ್ತು ಬಂದಿದೀವಿ. ಆದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಶ್ರೀನಿವಾಸ ಟೆಂಪಲ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ನಾನು ಬೆಂಗಳೂರಿಗೆ ಬಂದು 20 ವರ್ಷ ಆಗ್ತಾ ಇದೆ. ನಾನು ಆ ಏನು ಪೂಜೆ ಮಾಡಿಸಿದ್ರೇನು ಇದೇ ಟೆಂಪಲ್ ಅಲ್ಲಿ ಮಾಡಿಸ್ತೀವಿ. ಈ ಶ್ರೀನಿವಾಸ ದೇವಸ್ಥಾನ ಅಂದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಈ ಸ್ ಈ ದೇವಸ್ಥಾನಕ್ಕೆ ಜಾತ್ರೆ ನಡೆಯುತ್ತಲ್ಲ, ಅದು ನೈಟ್ ಅಲ್ಲಿ ನಡೆಯುತ್ತಲ್ಲ, ಅದ್ರಿಂದ ನನ್ಗೆ ತುಂಬಾ ಟೈಮ್ ಸಿಕ್ಕಲ್ಲ. ಯಾಕಂದ್ರೆ ನನ್ಗೆ ಮಕ್ಳು ಅವಾಗ ಸ್ಕೂಲ್‌ಗೆ ಹೋಗ್ತಾ ಇದ್ರು, ಈಗ ಕಾಲೇಜ್‌ಗೆ ಹೋಗ್ತಾ ಇದ್ದಾರೆ. ಈ ಸತಿ ಮಾತ್ರ ಸ್ವಲ್ಪ ಟೈಮ್ ತಗೊಂಡು ಬಂದಿದ್ದೀನಿ. ಆದ್ರೆ ತುಂಬಾ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಏನೋ ಡೆಕೋರೇಷನ್ ಅಷ್ಟು ಚೆನ್ನಾಗಿ ಮಾಡ್ಲಿಲ್ಲ. ಇದು ಬಂದು ಜಾತ್ರೆ ದಿನ ವ್ಲಾಗ್. ಅವತ್ತು ನಾವು ಬಂದಿರೋದು ನೈಟ್ 9 ಗಂಟೆ 10 ಗಂಟೆ ಮಧ್ಯದಲ್ಲೇ ನಾವು ಬಂದಿದ್ವಿ. ನಾನು ಟೈಮ್ ನೋಡ್ಕೊಳ್ಳಿಲ್ಲ. ಇನ್ನು ಅಂದ್ರೆ ಜಾತ್ರೆದಲ್ಲಿ ಅಷ್ಟೊಂದು ಚೆನ್ನಾಗ್ ಕಾಣ್ಸಿಲ್ಲ, ಯಾಕಂದ್ರೆ ಜನಗಳೂನು ತುಂಬಾ ಕಡಿಮೆ ಇದ್ರು. ಹೋದ್ ವರ್ಷ ಮಾತ್ರ ತುಂಬಾ ಚೆನ್ನಾಗ್ ಮಾಡಿದ್ರು. ಈ ವರ್ಷ ಅಷ್ಟೊಂದ್ ಚೆನ್ನಾಗ್ ಕಾಣ್ಸಿಲ್ಲ ನನ್ಗೆ. ಈಗ ಈ ಮೂರ್ತಿಗಳು ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆದ್ರೆ ನಾವು ಮನೆ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂತಾ ಇದೀವಲ್ಲ, ಅದ್ರಿಂದ ನಾನು ಏನು ತಗೊಳ್ಳಿಲ್ಲ.
ಅದು ಪ್ರೈಸನ್ನೇ ಕೇಳಲಿಲ್ಲ. ಮಾತ್ರ ಮೂರ್ತಿಗಳು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರುತ್ತೋ ಇಲ್ವಾ ಅಂತ ನನ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ನಮ್ಮ ಯಜಮಾನ್ರು ಬೇಡ, ಯಾಕಂದ್ರೆ ನಮ್ಮ ಮನೆ ಚೇಂಜ್ ಮಾಡ್ಬೇಕಂತ ಅನ್ಕೊಂತಾ ಇದೀವಲ್ಲ. ಮತ್ತೆ ಶಿಫ್ಟಿಂಗ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಈ ಗೋಮಾತಾ ಇದೆಯಲ್ಲ, ಅಂದ್ರೆ ಕಾಮಧೇನುವು, ಅದು ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು. ವೈಟ್ ಕಲರ್ ಅಲ್ಲಿ ಇರೋದು. ಆ ಇನ್ನೊಂದು ಶ್ರೀಕೃಷ್ಣಂದು ತುಂಬಾ ಇಷ್ಟ ಆಯ್ತು. ಈಗ ಇದು ಬಂದು ಮಾತ್ರ ಎಲ್ಲಾರ್ಗ್ ಗೊತ್ತಿದೆಯಲ್ಲ, ಶ್ರೀ ಜಗನ್ನಾಥ ಟೆಂಪಲ್ ಅಂದ್ರೆ ದೇವಸ್ಥಾನ. ನನ್ ಹೋದ್ ವರ್ಷ ಜಗನ್ನಾಥ ಸ್ವಾಮಿ ಟೆಂಪಲ್ಗೂನು ಡೆಕೋರೇಷನ್ ಮಾಡಿದ್ರು. ಈ ಸತಿ ಏನಾಗಿದೆಯೋ ಗೊತ್ತಿಲ್ಲ. ಅಷ್ಟೊಂದು ಡೆಕೋರೇಷನ್ ಏನು ಇರ್ಲಿಲ್ಲ ಆಗ್ರಾದಲ್ಲಿ ಮಾತ್ರ. ಅದು ಇನ್ನೊಂದು ಜಾತ್ರೆನೂ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ. ಆದ್ರೆ ನಾವು ಹೋಗಿರೋದು ಮಾತ್ರ 9-10 ಗಂಟೆ ಮಧ್ಯದಲ್ಲಿ ಹೋಗಿದೀವಿ ಅಂತ ಹೇಳಿದೀವಲ್ಲ. ಅದರಿಂದ ಇನ್ನು ಪಲ್ಲಕ್ಕಿಗಳೆಲ್ಲ ಸ್ಟಾರ್ಟ್ ಮಾಡ್ಲಿಲ್ಲ. ಡೆಕೋರೇಷನ್ ಆಗ್ತಾ ಇತ್ತು. ಈಗ ಈ ತಿಂಡಿಗಳು ನೋಡಿದ್ರೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆದ್ರೆ ಆಯಿಲ್ ಯಾವ ತರ ಆಯಿಲ್ ಯೂಸ್ ಮಾಡಿದಾರೋ ಗೊತ್ತಿಲ್ಲ ಅಂತ ನಾನು ತಗೊಳ್ಳಿಲ್ಲ. ಇದು ಯಾಕಂದ್ರೆ ನಾನು ಹೆಲ್ತ್ ವೈಸ್ ಆಗಿ ಆಯಿಲ್ ಅವಾಯ್ಡ್ ಮಾಡ್ಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರು. ಅದರಿಂದ ನಾನು ತುಂಬಾ ಫ್ರೈಡ್ ಐಟಮ್ಸ್ ಇರುತ್ತಲ್ಲ, ಅದು ತುಂಬಾ ಕಡಿಮೆ ತಗೊಂತಾ ಇದ್ದೀನಿ. ಈಗ ಜಾತ್ರೆದಲ್ಲಿ ಮಾತ್ರ ನಾನು ನೋಡಿದ್ದು, ನನ್ ಮಕ್ಳನ್ನ ಕರ್ಕೊಂಡ್ ಬರ್ಲಿಲ್ಲ. ಯಾಕಂದ್ರೆ ಅವ್ರು ದೊಡ್ಡವರಾಗಿದ್ದಾರೆ. ಈ ಜಾತ್ರೆ ನೋಡ್ಬೇಕು ಅಂದ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ನಾನು ಅಂದ್ರೆ ಇಲ್ಲಿ ಏನಾದ್ರೂ ಇಷ್ಟ ಆಗುತ್ತೇನೋ, ಏನಾದ್ರೂ ಐಟಮ್ಸ್ ತಗೊಳ್ಳೋಣ ಅಂತ ನೋಡಿದೀನಿ. ಆದ್ರೆ ನನ್ಗೆ ಐಟಮ್ಸ್ ಇಷ್ಟ ಆಗ್ಲಿಲ್ಲ. ನಮ್ ಮನೇಲಿ ಚಿಕ್ಕ ಮಕ್ಳುನು ಇಲ್ಲ. ಯಾಕಂದ್ರೆ ಬೆಲೂನ್ಸ್ ಮಾತ್ರ ನನ್ ಕಲರ್‌ಫುಲ್ ಆಗಿ ಕಾಣಿಸ್ತಾ ಇತ್ತು. ನಮ್ಮ ಯಜಮಾನ್ರಿಗೆ ಹೇಳ್ದೆ, ಒಂದು ಕೊಡ್ಸಿರಿ ಅಂದ್ರೆ, ಇಲ್ಲ ಬೇಡ, ಯಾರು ಚಿಕ್ಕ ಮಕ್ಳಿಲ್ಲ ಅಂತ ಹೇಳಿದ್ರು. ಈಗ ಜ್ಯುವೆಲ್ರಿ ಮಾತ್ರ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾತ್ರ ಕಾಲೇಜ್‌ಗೆ ಹೋಗೋ ಹುಡುಗಿರ್ಗೆ ತುಂಬಾ ಇಷ್ಟ ಆಗುತ್ತೆ. ಆ ತರ ಕಲೆಕ್ಷನ್ ಇತ್ತು. ಈಗ ನನ್ ಮಗಳಿಗೆ ಹೇಳೋಣ ಅಂತ ಅನ್ಕೊಂಡು ಫೋನ್ ಮಾಡಿದೆ. ಆದ್ರೆ ಅವಳು ಈಗ್ಲೇ ಬೇಡ ಬಿಡಮ್ಮ, ನನ್ಗೆ ಹಾಲಿಡೇಸ್ ಬರ್ತಾ ಇದೆ ಅಂತ ಹೇಳಿದ್ಲು. ಈಗ ಅದ್ರಿಂದ ನಾನು ಏನಂದ್ರೆ ಏನು ಶಾಪಿಂಗೇ ಮಾಡ್ಲಿಲ್ಲ. ಇನ್ನೊಂದು ಈ ಸತಿ ಮಾತ್ರ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಜಾತ್ರೆ, ಯಾಕೋ ಗೊತ್ತಿಲ್ಲ. ಈಗ ಈ ಹಾರಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಅಂದ್ರೆ ಈ ವೈಟ್ ಕಲರ್ ಅಲ್ಲಿ ಪಲ್ಸ್ ಅಲ್ಲಿ ಇದೆಯಲ್ಲ ಅದು. ಈ ಶಂಖಗಳು ಮಾತ್ರ ಅದು ಪ್ಯೂರ್ ಶಂಖಗಳಂತ ಹೇಳಿದ್ದಾರೆ ಅವರು, ಅಂದ್ರೆ ಅಂಗಡಿಯವರು. ಆದ್ರೆ ನನ್ಗೆ ನೋಡಿದ್ರೆ ಅದು ಪ್ಯೂರ್ ತರ ಕಾಣಿಸ್ಲಿಲ್ಲ. ಅದು ನೋಡಿದ್ರೆ ನನ್ಗೆ ಆರ್ಟಿಫಿಷಿಯಲ್ ಆಗಿ ಕಾಣಿಸಿತ್ತು. ಅದ್ರಿಂದ ಅಂದ್ರೆ ಒಂದು ಚಿಕ್ಕದೊಂದು ತಗೊಳ್ಳೋಣ ಅಂತ ತುಂಬಾ ನೋಡಿದೀನಿ. ಆದ್ರೆ ಅದು ಪ್ಯೂರ್ ತರ ಕಾಣಿಸ್ಲಿಲ್ಲ ನನ್ಗೆ. ಆದ್ರೆ ಈ ಬೊಂಬೆಗಳು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಡೆಕೋರೇಟಿವ್ ಐಟಮ್ಸ್ ಆಗಿ ನಾವು ಮನೆಗೆ ಚೆನ್ನಾಗಿ ಇಟ್ಕೋಬಹುದು. ಆದ್ರೆ ಇನ್ನೊಂದು ಈ ಪೇಂಟಿಂಗ್ಸ್ ಅಲ್ಲಿ ಮಾತ್ರ, ವಾಲ್ ಪೇಂಟಿಂಗ್ಸ್ ಇದೆಯಲ್ಲ, ಅದು ಫ್ರೇಮ್ ಇಂದ ಚೆನ್ನಾಗ್ ಮಾಡಿದ್ದಾರೆ. ಆದ್ರೆ ಒಂಥರ ನೋಡೋಣ ಅಂದ್ರೆ ಈ ಪೇಂಟಿಂಗ್ಸ್ ಮತ್ತೆ ಆ ಬೊಂಬೆಗಳಿದೆಯಲ್ಲ, ಅದು ಮಾತ್ರ ಡೆಕೋರೇಟಿವ್ ಐಟಮ್ಸ್ ನನ್ಗೆ ಇಷ್ಟ ಆಯ್ತು. ಆದ್ರೆ ನಮ್ಮ ಯಜಮಾನ್ರು ಮಾತ್ರ ಬೇಡ ಅಂತ ಅಂದಿದ್ದಕ್ಕೆ ಸುಮ್ನೆ ಬಂದ್ಬಿಟ್ಟಿದೀನಿ. ಈ ಮೂರ್ತಿಗಳು ನೋಡಿದ್ರೆ ಮಾತ್ರ ಒಂದು 4-5 ತಗೊಳ್ಳೋಣ ಅಂತ ಅನ್ಕೊಂಡೆ. ಈ ಬುದ್ಧನ ವಿಗ್ರಹ, ಆಮೇಲೆ ಏನು ಶ್ರೀಕೃಷ್ಣಂದು ಚೆನ್ನಾಗಿತ್ತು. ಆದ್ರೆ ಶ್ರೀಕೃಷ್ಣಂದು ಮಾತ್ರ ಮನೇಲಿ ಇಡ್ಕೋಬಾರ್ದು ಅಂತಾರಲ್ಲ, ಅದು ಏನಕ್ಕೋ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಾರೆ ಮನೇಲಿ ಶ್ರೀಕೃಷ್ಣಂದು ಇಡಬಾರ್ದು ಅಂತ ಸ್ಟ್ಯಾಚು. ಈಗ ಈ ಕಪ್ಪುಗಳು ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಮಾತ್ರ ನಾನು ಕಿಚನ್‌ಗೆ ಐಟಮ್ಸ್ ಚೆನ್ನಾಗಿತ್ತು. ಒಂದ್ಸತಿ ನಾನು ತಗೊಂಡಿದ್ದೀನಿ, ಕ್ವಾಲಿಟಿನೂ ಚೆನ್ನಾಗಿತ್ತು. ಹೋದ್ ವರ್ಷ ನಾನು ತಗೊಂಡೆ. ಕ್ವಾಲಿಟಿ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇದು ಜಾತ್ರೆದಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇತ್ತು ನನ್ಗಂತೂ. ಅದು ನಿಮ್ಗೇನು ಅನಿಸ್ತಾ ಇದೋ ನನಗೆ ಕಾಮೆಂಟ್ ಮಾಡಿ ಹೇಳಿ. ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ. ಯಾಕಂದ್ರೆ ನಾನು ಆಗ್ಲೇ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಅದರಿಂದ ನಾನು ಮಾಡಲೇಬೇಕು ಒಂದು ಅಂತ ನಾನು ಜಾತ್ರೆಗೆ ಹೋಗಿದ್ದೀನಿ. ಆದ್ರೆ ಯಾಕೋ ಇಷ್ಟ ಆಗ್ಲಿಲ್ಲ. ಏನೋ ಒಂದು ಚಿಕ್ಕದಾಗಿ ಮಾಡೋಣ ಅಂತ ಅನ್ಕೊಂಡು ನಾನು ಏನೋ ಪ್ರಯತ್ನ ಪಟ್ಟಿದ್ದೀನಿ.
ಓಕೆ ಫ್ರೆಂಡ್ಸ್, ಇವತ್ತು ಇಷ್ಟೇ ನನ್ನ ಬ್ಲಾಗ್. ಐ ಹೋಪ್ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಮಾತ್ರ ಒಂದು ಕಾಮೆಂಟ್ ಹಾಕಿ. ಯಾಕಂದರೆ ನಾನು ಫಸ್ಟ್ ವಾಯ್ಸ್ ಓವರು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಕ್ಷಮಿಸಿ. ಯಾಕಂದರೆ ಭಯ ಆಗ್ತಾ ಇದೆ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ. ಒಂದೊಂದು ಪದದಲ್ಲಿ ಏನಾದರೂ ತಪ್ಪುಗಳಿರುತ್ತೇನೋ ಅಂತ ಭಯ ಆಗ್ತಾ ಇತ್ತು. ಅದರಿಂದ ಓಕೆ ಫ್ರೆಂಡ್ಸ್, ಇದು ನನ್ನ ವ್ಲಾಗು. ನಾನು ಫಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋದು. ಏನಾದರೂ ತಪ್ಪುಗಳಿದ್ರೆ ಮಾತ್ರ ಕ್ಷಮಿಸಿ. ಇನ್ನೂ ಬರ್ತಾ ಬರ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇದು ಬಂದು ಅಗರ ಜಾತ್ರೆ. ಆಮೇಲೆ ನಂದು ಚಿಕ್ಕದಾಗಿ ನಂದು ಡೈಲಿ ರೊಟೀನು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತ. ಇನ್ನು ಬರ್ತಾ ಬರ್ತಾ ನನ್ನ ವಾಯ್ಸ್ ಓವರ್ ಕ್ಲಿಯರ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಭಯ ಆಗ್ತಾ ಇತ್ತು. ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದು ಪ್ರೆಸ್ ಮಾಡಿದರೆ ನನ್ನ ನೋಟಿಫಿಕೇಶನ್ ಸಿಕ್ಕುತ್ತೆ. ಐ ಹೋಪ್ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನನ್ನ ಕನ್ನಡ ಅಷ್ಟು ಕ್ಲಿಯರ್ ಇಲ್ಲ. ಯಾಕೆ ಕ್ಲಿಯರ್ ಇಲ್ಲ ಅಂತ ಮುಂದಿನ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ಮುಂದೆ ಬರೋ ಬ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಆಮೇಲೆ ನನ್ನ ಕುಕ್ಕಿಂಗ್ ಎಲ್ಲ ಇರುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.